ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಹ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸ್ನೇಹಿತರೆ, ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವ್ರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ, ತುಂಬಾ ದಿನದಿಂದ ಅಂದ್ಕೊಳ್ತಾ ಇದ್ದೆ ಈ ಒಂದು ವಿಡಿಯೋನ ಶೇರ್ ಮಾಡೋಣ ಅಂತಂದು ಹೇಳ್ಬಿಟ್ಟು, ಸೊ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಟ್ರೈ ಮಾಡ್ತೀನಿ ನಾನು ಡೈಲಿ ವಿಡಿಯೋವನ್ನು ಶೇರ್ ಮಾಡೋದಕ್ಕೆ. ಇಷ್ಟು ದಿವಸ ಮಾಡೋದಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಹಾಗೆ ನಾನು ಇಂದಿನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂಥ ಡಿಸೈನ್ಗಳನ್ನ ಸೇಲ್ ಮಾಡ್ತೀನಿ ಅಂತ ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೆ. ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು. ಡಿಸೈನನ್ನು ಸಹ ಅಷ್ಟೇ ತುಂಬನೇ ತಗೊಳ್ತಾ ಇದ್ದೀರಾ. ತೊಗೊಂಡಿರೋವಂಥವ್ರಿಗೂ ಅಷ್ಟೇ ನನ್ನ ಧನ್ಯವಾದಗಳು. ಆಮೇಲೆ ತೊಗೊಂಡಿರೋವಂಥವ್ರು ಅಷ್ಟೇ ಹೇಳ್ತಾ ಇದ್ದೀರಾ, ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ, ಹಾಕಿದ್ದೀವಿ, ಚೆನ್ನಾಗಿ ಬರ್ತಾ ಇದೆ ಅಂತಲೂ ಸಹ ಹೇಳ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಅಂದರೆ ನಿಮ್ಮ ಹತ್ರ ಇಲ್ಲದೆ ಇರುವಂಥ ಡಿಸೈನ್ಗಳನ್ನು ತಗೋಬಹುದು ನೀವು. ನನ್ನ ಹತ್ರ ಇರುವಂಥ ಡಿಸೈನ್ಗಳನ್ನ ನಾನು ಸೇಲ್ ಮಾಡ್ತೀನಿ ಅಷ್ಟೇ. ನಿಮಗೇನಾದ್ರು ಡಿಸೈನ್ಸ್ ಬೇಕಂದರೆ ಖಂಡಿತವಾಗಿಯೂ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಬನ್ನಿ ಈ ವಿಡಿಯೋದಲ್ಲಿ ಇದನ್ನು ತುಂಬ ದಿನದಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆಗೇ ಇರಲಿಲ್ಲ. ಆಮೇಲೆ ಕೆಲವೊಂದು ಅಂದರೆ ಡಿಸೈನ್ ಮಾಡುವಂಥ ವೀಡಿಯೋಗಳು ಡಿಲೀಟೇ ಆಗಿಬಿಟ್ಟಿದ್ದಾವೆ. ಇರುವಂಥದ್ದನ್ನೇ ನಾನು ಎಕ್ಸ್ಪ್ಲೇನ್ ಮಾಡ್ತಾ ನಾನು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಏನು ಅಂದರೆ, ಈ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ, ಅಂದರೆ ಏನಾದರೂ ಬಟ್ಟೆ ಏನಾದರೂ ಕಟ್ಟಾದರೆ ಅಥವಾ ಗಂಟು ಥರ ಆಗ್ತಾ ಇರುತ್ತೆ, ಆಗಲೂ ಅಷ್ಟೇ ಬಟ್ಟೆ ಹೋಲಾಗೋದು, ಕಟ್ಟಾಗೋದು ಆಗ್ತಾ ಇರುತ್ತೆ ನೋಡಿ. ಆ ಥರ ಆದಾಗ ಯಾವ ರೀತಿ ನಾವು ಸರಿ ಮಾಡ್ಕೋಬಹುದಾ ಅಂತಂದು ಹೇಳ್ಬಿಟ್ಟು ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಬಿಗಿನರ್ಸ್ ಇದ್ದರೆ, ಹೊಸ್ದಾಗಿ ಕಂಪ್ಯೂಟರ್ ಮಿಷನ್ ತೊಗೊಂಡಿರೋ ಅಂಥವ್ರಿಗೆ ಈ ಒಂದು ವಿಡಿಯೋ ಸೊ ಎಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಈ ಒಂದು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಏನು ಅಂದರೆ, ಈ ಬ್ಲೌಸ್ ಬಂದ್ಬಿಟ್ಟು ನನ್ನದೇ ಬ್ಲೌಸ್ ಇದು. ತುಂಬಾ ಇಷ್ಟಪಟ್ಟು ಈ ಒಂದು ವರ್ಕನ್ನು ಹಾಕ್ಕೊಂಡೆ ನಾನು. ತುಂಬ ಚೆನ್ನಾಗಿ ಬಂದಿದೆ, ಡಿಸೈನ್ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಏನಾಯಿತು ಅಂದರೆ, ಡಿಸೈನ್ ಮಾಡುವಾಗ ಒಂದು ಮಿಸ್ಟೇಕ್ ಆಗಿಬಿಡ್ತು. ಯಾವುದು ನನಗೆ ಇಷ್ಟು ದಿವಸ ಆಗಿರಲಿಲ್ಲ. ಅಂದರೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಡೆಮೋಗೆ ಅಂತ ಹಾಗೆ ಇದ್ದೆ ನೋಡಿ. ಆಗ ಒಂದು 2 ಬಟ್ಟೆಗೇನೋ ಈ ರೀತಿ ಆಗಿತ್ತು. ಅಂದರೆ ಗಂಟು ಥರ ಆಗಿ ಅದನ್ನು ತೆಗೆಯೋದಕ್ಕೆ ಹೋಗಿ ಬಟ್ಟೆ ಡ್ಯಾಮೇಜ್ ಆಗಿತ್ತು. ಆಗ ಅವ್ರು ಕಸ್ಟಮರು ಅಲ್ಲ, ಏನು ಅವರು ಡೆಮೋ ಕೊಡೋಕೆ ಬರ್ತಾರೆ ನೋಡಿ, ಅವರಿಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ಕಂಪ್ಯೂಟರ್ ಮಿಷನಲ್ಲಿ ಆ ರೀತಿ ಏನಾದರೂ ಆದರೆ ಸರಿ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ನಾನು ಹಾಗೆ ಸುಮ್ಮನಾಗ್ಬಿಟ್ಟಿದ್ದೆ. ಸೊ ನನ್ನ ಪುಣ್ಯಕ್ಕೆ ಕಸ್ಟಮರವು ಯಾವ ಬ್ಲೌಸು ಆ ಥರ ಎಲ್ಲ ಆಗಿರಲಿಲ್ಲ. ಸೊ ನನ್ನ ಬ್ಲೌಸ್ ಅವತ್ತು ಏನಾಯಿತೋ ಗೊತ್ತಿಲ್ಲ ನೋಡಿ. ನಾನು ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಏನಾಯಿತು, ಡಿಸೈನ್ ಎಲ್ಲ ಆಗಿತ್ತು. ಇನ್ನೇನು ಕಟ್ ಮಾಡೋಣ, ಸ್ಟಿಚ್ ಮಾಡೋದಕ್ಕೆ ಅಂತ ತೊಗೊಂಡು ಬಂದು ಕ್ಯಾನ್ವಾಸ್ ಬಟ್ಟೆ ರಿಮೂವ್ ಮಾಡ್ತಾ ಇದ್ದೆ. ಆಗ ನಾನು ಏನಾಯಿತು ಅಂದರೆ, ನಾನು ಯಾವಾಗಲೂ ಅಷ್ಟೇ ಈ ರೀತಿ ಆಗಿರಲಿಲ್ಲ. ಕತ್ರಿ ತೊಗೊಂಡ್ಬಿಟ್ಟು ಕಟ್ ಮಾಡೋಣ ಅಂತ ಹೋದೆ, ಗೊತ್ತಾಗಲಿಲ್ಲ. ಅದು ಕೆಳಗಡೆ ಒಂದಿಷ್ಟು ಬಟ್ಟೆ ಏನಾಯಿತು, ಕಟ್ಟಾಗಿಬಿಡ್ತು. ಸೊ ಏನು ಮಾಡಬೇಕಪ್ಪ ಅಂತ ಗೊತ್ತಾಗಲಿಲ್ಲ. ಒಂದು ಅರ್ಧ ಇಂಚಿನ ಮೇಲೆ ಅದು ಡ್ಯಾಮೇಜ್ ಆಗಿಬಿಡ್ತು. ಸೊ ಒಂದು ಕ್ಷಣ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗಲಿಲ್ಲ. ಈ ರೀತಿ ಆಗಿಬಿಡ್ತಲ್ಲಪ್ಪ ಬ್ಲೌಸ್ ಅಂದ್ಬಿಟ್ಟು ಹಾಗೆ ನೋಡಿದೆ, ಏನಾದರೂ ಗಮ್ಮು ಆ ಥರ ಹಾಕಿದರೆ ಏನಾದರೂ ಸರಿ ಹೋಗುತ್ತಾ ಅಂತ. ಆಮೇಲೆ ಇಲ್ಲ, ಅದು ಗಮ್ಮೆಲ್ಲ ಹಾಕಿದ್ರೆ ಸರಿ ಹೋಗೋದಿಲ್ಲ. ಬಟ್ಟೆ ವೇರ್ ಮಾಡಿದಾಗ ಅದು ಏನಾಗುತ್ತೆ, ಒಂದು ರೀತಿ ಬಟ್ಟೆ ವೇರ್ ಮಾಡಿದಾಗ ಹಿಂಜುವಂಥದ್ದು ಆ ಥರ ಆಗ್ಬೋದು ಅಂತಂದು ಹೇಳ್ಬಿಟ್ಟು, ಆಮೇಲೆ ನಾನು ಈ ರೀತಿ ಮಾಡೋಣ ಅಂತಂದು ಹೇಳ್ಬಿಟ್ಟು ಸೊ ಮಾಡಿದೆ ನಾನು. ಅದು ಈ ರೀತಿಯಲ್ಲಿ ಸರಿ ಮಾಡ್ಕೋಬೋದು. ನಿಮಗೇನಾದ್ರೂ ವರ್ಕ್ ಮಾಡುವಾಗ ಅಥವಾ ನೀವು ಕ್ಯಾನ್ವಾಸ್ ಬಟ್ಟೆ ರಿಮೂವ್ ಮಾಡುವಾಗ ಹುಷಾರಾಗಿ ಮಾಡಿ, ಕೈಯಲ್ಲೇ ಮಾಡಿ ಆದಷ್ಟು. ಇಲ್ಲ ಅಂದರೆ ಚಿಕ್ಕದು ಟ್ರಿಮ್ಮರಲ್ಲಿ ಮಾಡಿ, ದೊಡ್ಡದು ಕತ್ರಿಯಲ್ಲೆಲ್ಲ ಏನು ಬ್ಲೌಸ್ ಕಟ್ ಮಾಡ್ತೀವಿ ನೋಡಿ ಇಷ್ಟ ಆಗಿದೆ, ಕಾಣಿಸ್ತಾ ಇದೆ ಅಲ್ವಾ ನಿಮಗೆ. ಕತ್ರಿಯಲ್ಲೆಲ್ಲ ರಿಮೂವ್ ಮಾಡೋದಕ್ಕೆ ಹೋಗಬೇಡಿ, ತುಂಬ ಕೇರ್ಫುಲ್ಲಾಗಿ ರಿಮೂವ್ ಮಾಡಿ. ಏಕೆಂದರೆ ಕಸ್ಟಮರ್ದು ಏನಾದರೂ ಈ ರೀತಿ ಆಗ್ಬಿಡುತ್ತಂದರೆ ತುಂಬಾ ಕಷ್ಟ ಆಗುತ್ತೆ. ಅವರು ಅಷ್ಟೇ ಅಲ್ವಾ, ಒಂದು ಇಷ್ಟಪಟ್ಟು ಒಂದು ಬ್ಲೌಸನ್ನು ಕೊಟ್ಟಿರ್ತಾರೆ ವರ್ಕ್ ಮಾಡಿಸ್ಕೊಳ್ಳೋದಕ್ಕೆ. ಈ ರೀತಿ ಏನಾದರೂ ಮಿಸ್ಟೇಕ್ ಆಗಿಬಿಟ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ರೀತಿ ಏನಾದರೂ ಮಿಸ್ಟೇಕ್ ಆದರೆ ಸರಿ ಮಾಡ್ಕೋಬೋದು ನಾವು. ನಾನು ಅದೇ ರೀತಿಯಲ್ಲೇ ಮಾಡಿಕೊಂಡೆ. ಸೊ ನೋಡಿ, ತೋರಿಸ್ತಾ ಇದ್ದೀನಿ, ಈ ರೀತಿಯಲ್ಲಿ ಇಷ್ಟೊಂದು ಕಟ್ಟಾಗಿದೆ ನೋಡಿ, ಕಾಣ್ತಾ ಇದೆ ಅಲ್ವಾ. ನೋಡಿ ಇಷ್ಟೊಂದು ಕಟ್ಟಾಗಿದೆ. ಇದನ್ನು ಏನು ಮಾಡಿದೆ ನಾನು ಅಂದರೆ, ಸೊ ಈ ಒಂದು ನವಿಲಿಂದ ಏನು ಡಿಸೈನನ್ನು ಹಾಕಿದ್ದೆ ಇಷ್ಟಕ್ಕೆ ಬಿಟ್ಟಿದ್ದೆ ನಾನು. ಆಗ ನಾನು ಇದಕ್ಕೆ ಏನು ಮಾಡಿದೆ ಅಂದರೆ, ಅದು ಎಲ್ಲಿ ಅದು ಡಿಸೈನು ಅಂದರೆ ಏನು ಕಟ್ಟಾಗಿದೆ ನೋಡಿ ಅಲ್ಲಿ, ಮತ್ತು ಅದೇ ರೀತಿಯಲ್ಲಿ ನಾನು ಪಕ್ಕಕ್ಕೆ ಬರೋ ರೀತಿಯಲ್ಲಿ, ಆಮೇಲೆ 2 ಸ್ಲೀವ್ಸ್ಗೂ ಸಹ ಮಾರ್ಕನ್ನು ಮಾಡಿಕೊಂಡು, 2 ಒಂದೇ ರೀತಿ ಇರಬೇಕು ನೋಡಿ. ಹಾಗಾಗಿ ಅಲ್ಲಿಗೆ ನಾನು ಮಾರ್ಕನ್ನು ಮಾಡಿಕೊಂಡು ಏನು ಮಾಡಿದೆ ಅಂದರೆ, ಒಂದು ಇದೇ ಒಂದು ಡಿಸೈನಲ್ಲಿರುವಂಥ ಒಂದು ಎಕ್ಸ್ಟ್ರಾ ಒಂದು ಬುಟ್ಟ, ಒಂದು ಚಿಕ್ಕ ಚಿಕ್ಕ ಫ್ಲವರ್ಗಳನ್ನು
ಬುಟ್ಟಗಳನ್ನು ಕೊಟ್ಟಿರ್ತಾರೆ ಅವರು. ಆ ರೀತಿಯಾಗಿರುವಂಥ ಒಂದು ಫ್ಲವರ್ ಇರುವಂಥ ಬುಟ್ಟವನ್ನು ತಗೊಂಡು ನೋಡಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಮಾರ್ಕನ್ನು ಮಾಡಿದ್ದೀನಿ 2 ಸೈಡು. ಸೊ ಇದು ಸ್ಟಿಚ್ ಮಾಡುವ ಮಿಷನ್ ರನ್ ಆಗುವಾಗಲೂ ಅಷ್ಟೇ ನಾನು ವಿಡಿಯೋನ ತೊಗೊಂಡಿದ್ದೆ. ಸೊ ಅದು ಏನಾಗಿದೆ, ಡಿಲೀಟ್ ಆಗಿಬಿಟ್ಟಿದೆ, ನನಗೆ ಗೊತ್ತಾಗಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಹಾಗಾಗಿಬಿಟ್ಟು ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆ ರೀತಿಯಲ್ಲಿ 2 ಸೈಡ್ಗೂ ಸಹ ನಾನು ಮಾರ್ಕನ್ನು ಮಾಡಿಕೊಂಡು ಚಿಕ್ಕ ಚಿಕ್ಕ ಫ್ಲವರ್ಗಳನ್ನು ಅದ್ರ ಮೇಲ್ಗಡೆ ಏನು ಮಾಡಿದೆ ಅಂದರೆ, ಹಿಂದೆಗಡೆ ಕ್ಯಾನ್ವಸ್ ಇರುತ್ತೆ ನೋಡಿ, ಅದಕ್ಕೆ ಒಂದು ಡಬಲ್ ಒಂದು ಕಟ್ಟಾಗಿರುವ ಜಾಗಕ್ಕೆ ಇನ್ನೊಂದು ಒಂದು ಎಕ್ಸ್ಟ್ರಾ ಚಿಕ್ಕ ಪೀಸಿನ ಒಂದು ಕ್ಯಾನ್ವಸನ್ನು ಗಮ್ ಹಾಕ್ಬಿಟ್ಟು ನಾನು ಅದನ್ನ ಗಮ್ ಹಾಕಿ ಸ್ಟಿಕ್ ಮಾಡಿ ಈ ಜಾಗಕ್ಕೆ ನಾನು ಮತ್ತೆ ಅದನ್ನ ಒಂದು ಫ್ರೇಮಿಗೆ, ಚಿಕ್ಕ ಫ್ರೇಮಿಗೆ ಹಾಕ್ಕೊಂಡೆ. ನಾನು ದೊಡ್ಡ ಫ್ರೇಮಿಗೆ ಹಾಕ್ಕೊಳ್ಳಿಲ್ಲ, ನಾನು ಚಿಕ್ಕ ಫ್ರೇಮ್ಗೆ ಹಾಕ್ಕೊಂಡು ಸೊ 2 ಸೈಡಿಗೆ ಒಂದು ಚಿಕ್ಕ ಚಿಕ್ಕ ಒಂದು ಫ್ಲವರನ್ನು ಹಾಕಿದೆ. ಸೊ ಆ ಒಂದು ಏನು ಕಟ್ಟಾಗಿತ್ತೆ ನೋಡಿ, ಅದು ಕಾಣಲಿಲ್ಲ, ನೋಡೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗೇನು ಸಹ ಕಾಣಿಸ್ತಾ ಇತ್ತು. 2 ಕಡೆ ಬುಟ್ಟ ಬಂದಿತ್ತು, 2 ಕಡೆ ಸ್ಲೀವ್ಗೂ ಸೇಮ್ ಅದೇ ರೀತಿಯಲ್ಲೇ ಮಾಡಿಬಿಟ್ಟು ನಾನು ಸರಿ ಮಾಡಿಕೊಂಡೆ. ನೀವು ಅಷ್ಟೇ ಏನಾದ್ರು ಬಿಗಿನರ್ಸ್ ಆಗಿದ್ದರೆ, ಹೊಸದಾಗಿ ಮಿಷನ್ ತೊಗೊಂಡಿರೋವಂಥವ್ರಾಗಿದ್ದರೆ, ಈ ರೀತಿ ಏನಾದರೂ ಚಿಕ್ಕ ಪುಟ್ಟ ಈ ರೀತಿ ಏನಾದರೂ ಮಿಸ್ಟೇಕ್ ಆದರೆ ಈ ಒಂದು ಕಂಪ್ಯೂಟರ್ ಮಿಷನಲ್ಲೇ ಸರಿ ಮಾಡ್ಕೋಬೋದು. ಅದೇ ನಾವು ರ್ಯಾಲ್ಸನ್ ಮಿಷನಲ್ಲಾದರೆ ಎಲ್ಲನೂ ಯಾವ ರೀತಿ ಇದಾಗಿದ್ರೂ ಸಹ ನಾವು ಸರಿ ಮಾಡ್ಕೋಬೋದು. ಅದೇ ರೀತಿಯೇ ಇದು ಕಂಪ್ಯೂಟರ್ ಮಿಷನಲ್ಲೂ ಸಹ ಮಾಡ್ಕೋಬೋದು. ಅವರು ಡೆಮೋ ಬಂದಿರೋರು ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದರು. ಸೊ ನಾವು ಒಂದು ಸ್ವಲ್ಪ ಏನು ಪೇಷನ್ಸಿಂದ ಯೋಚನೆ ಮಾಡಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ನೋಡಿಕೊಂಡು, ಇದರಲ್ಲೇನಾದರೂ ಈ ಥರ ಡಿಸೈನಲ್ಲಿ ಬುಟ್ಟಗಳು ಇಲ್ಲದೇ ಇದ್ರೂ ಬೇರೆ ಸಪ್ರೇಟ್ ಡಿಸೈನಲ್ಲಿ ಇರುವಂಥ ಒಂದು ಬೇರೆ ಇದಕ್ಕೆ ಒಂದು ಸರಿ ಹೋಗುವಂಥ ಬುಟ್ಟವನ್ನು ತಗೊಂಡು ನಾವು ಈ ರೀತಿಯಲ್ಲಿ ಮಾಡ್ಬೋದು. ಆಮೇಲೆ ಬ್ಲೌಸ್ ಸ್ಟಿಚ್ ಮಾಡಿದಾಗಲೂ ಏನೂ ಸಹ ಗೊತ್ತಾಗೋದಿಲ್ಲ. ಅದೇನು ಕಟ್ಟಾಗಿರುತ್ತೆ ನೋಡಿ, ಅದ್ರ ಮೇಲೇ ಒಂದು ಎಕ್ಸ್ಟ್ರಾ ಬುಟ್ಟ ಬಂದಿರುತ್ತೆ ನೋಡಿ, ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಅದು ಏನೂ ಕಾಣೋದಿಲ್ಲ. ಆಮೇಲೆ ನಾನು ಸ್ಟಿಚ್ ಮಾಡಿ ವೇರ್ ಮಾಡಿದಾಗಲೂ ಅಷ್ಟೇ ಏನೂ ಕಾಣಿಸ್ತಾ ಇರಲಿಲ್ಲ. ನೀವು ಅಷ್ಟೇ, ನಾನು ಈ ಒಂದು ವಿಡಿಯೋನ ಏನಾದರೂ ಬಿಗಿನರ್ಸ್ ಆಗಿದ್ದರೆ ನಿಮಗೆ ಎಲ್ಪ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಈ ಒಂದು ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ನೀವು ಅಷ್ಟೇ ಈ ರೀತಿ ಏನಾದ್ರೂ ಮಿಸ್ಟೇಕುಗಳು ಆಗಿದ್ದರೆ ಏನು ಸಹ ಏನು ಹೇಳ್ತೀವಿ, ಟೆನ್ಷನ್ ಮಾಡ್ಕೊಳ್ದೆ ನೀವು ಆರಾಮಾಗಿ ಈ ರೀತಿಯಲ್ಲಿ ಮಾಡಿಕೊಂಡು ಸರಿ ಮಾಡ್ಕೋಬೋದು ಅಂತ ಹೇಳ್ತಾ ಸ್ನೇಹಿತರೆ, ಈ ಒಂದು ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗಿಯೂ ಸಹ, ಆಮೇಲೆ ನಿಮಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟನ್ನು ಕೇಳಿ, ಖಂಡಿತವಾಗಿಯೂ ನಾನು ಆ ಒಂದು ಡೌಟ್ಸ್ಗಳಿಗೆ ರಿಪ್ಲೈ ಮಾಡೋದಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟ ವೀಡಿಯೋಗಳನ್ನು ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ಆ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದ್ರು ಯೂಸ್ಫುಲ್ ಆಗಿದ್ದರೆ ಖಂಡಿತವಾಗಿಯೂ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ ಸ್ಟಿಚ್ ಮಾಡಿದ್ದ ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ, ಅಲ್ಲಿ ಬುಟ್ಟಗಳು ಏನು ಸಹ ಒಂದು ಅಲ್ಲಿ ಒಂದು ಆ ರೀತಿಯಲ್ಲಿ ಮಿಸ್ಟೇಕ್ ಆಗಿತ್ತು ಅಂತಲೇ ಸಹ ಗೊತ್ತಾಗೋದಿಲ್ಲ. ಈ ರೀತಿಯಲ್ಲಿ ಮಾಡ್ಬೋದು ಅಂತ ಹೇಳ್ತಾ ಸ್ನೇಹಿತರೆ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿ ಕಮೆಂಟಲ್ಲಿ ಕೇಳಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ.